ಟೀಮ್ ಇಂಡಿಯಾ ಅಷ್ಟೇ ಅಲ್ಲದೆ ಇಡೀ ಕ್ರಿಕೆಟ್ ಜಗತ್ತಿನಲ್ಲೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಆಟಗಾರ ಅಂದರೆ ಅದು ವಿರಾಟ್ ಕೊಹ್ಲಿ. ಕ್ರಿಕೆಟ್ ಕರಿಯರ್ನಲ್ಲಿ ದಾಖಲೆಗಳನ್ನೇ ಮೆಟ್ಟಲು ಮಾಡಿಕೊಂಡು ಬೆಳೆದಿರುವ ವಿರಾಟ್ IPLನಲ್ಲಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಬರಿತಾ ಇದ್ದಾರೆ. ಕ್ರಿಕೆಟ್ಗೆ ನಾನೇ ಕಿಂಗು ಅಂತ ತೋರಿಸ್ತಾ ಇದ್ದಾರೆ. IPLನಲ್ಲಿ ಸಿಕ್ಸರ್ ಬೌಂಡರಿಗಳನ್ನು ಸುರಿಮಳೆಗೈತಾ ಕಿಂಗ್ ಈಗ ಮತ್ತಷ್ಟು ರೆಕಾರ್ಡ್ ಬ್ರೇಕ್ ಮಾಡೋಕೆ ಕಾಯ್ತಾ ಇದ್ದಾರೆ. ಹಾಗಿದ್ರೆ ಚೇಸ್ ಮಾಸ್ಟರ್ ನೆಕ್ಸ್ಟ್ ಟಾರ್ಗೆಟ್ ಏನು? ಈಗ ಯಾವ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದ್ದಾರೆ? ಇದ್ರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಕಳೆದ ಸೀಸನ್ನಲ್ಲಿ ಚೊಚ್ಚಲ ಟ್ರೋಫಿಗೆ ಮುತ್ತಿಕ್ಕಿರೋ RCB ಫ್ರಾಂಚೈಸಿ ಈ ಸಲ ಮತ್ತೆ ಚಾಂಪಿಯನ್ ಆಗೋ ಫೇವರೇಟ್ ಟೀಮ್ ಆಗಿದೆ. ಯಾಕಂದ್ರೆ ಈ ಸಲನೂ ಆ ಮಟ್ಟಿಗೆ ನಮ್ಮ ಬೆಂಗಳೂರು ಹುಡುಗರು ಆಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರು ಫ್ರಾಂಚೈಸಿಯ ಹಾರ್ಟ್ ಬೀಟ್ ವಿರಾಟ್ ಕೊಹ್ಲಿ RCBಯಲ್ಲಿ ದರ್ಬಾರ್ ಮಾಡ್ತಾ ಇದ್ದಾರೆ. ತನ್ನ ಬೆಂಕಿ ಆಟದ ಮೂಲಕ ಸಾಕಷ್ಟು ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದ್ದು ತನ್ನ ಮುಂದೆ ದೊಡ್ಡ ದೊಡ್ಡ ಟಾರ್ಗೆಟ್ಗಳನ್ನು ಇಟ್ಕೊಂಡಿದ್ದಾರೆ. T20 ಕ್ರಿಕೆಟ್ನಲ್ಲಿ ಚರಿತ್ರೆ ಸೃಷ್ಟಿಸಿದ ಕಿಂಗ್ ಕೊಹ್ಲಿ. ನಮ್ಮ ಚೇಸಿಂಗ್ ಕಿಂಗ್ ವಿರಾಟ್ ಕೊಹ್ಲಿ GT ವಿರುದ್ಧದ ಪಂದ್ಯದಲ್ಲಿ ಹಾಫ್ ಸೆಂಚುರಿ ಹೊಡೆಯುವ ಮೂಲಕ ಭಾರತದಲ್ಲಿ ತಮ್ಮ 10,000ದ T20 ರನ್ನನ್ನು ಪೂರೈಸಿದ್ದಾರೆ. ಈ ಪಂದ್ಯಕ್ಕೂ ಮುನ್ನ ಈ ಮೈಲುಗಲ್ಲು ತಲುಪಲು ಅವರಿಗೆ 49 ರನ್ಗಳು ಬೇಕಿತ್ತು. ಇದೀಗ 81 ರನ್ ಗಳಿಸಿ ವಿರಾಟ್ ಕೊಹ್ಲಿ ಒಂದೇ ದೇಶದಲ್ಲಿ 10,000 T20 ರನ್ಗಳನ್ನು ತಲುಪಿದ ವಿಶ್ವದ ಮೊದಲ ಆಟಗಾರ ಅಂತ ಹೇಳಿ ದಾಖಲೆಯನ್ನು ಬರೆದಿದ್ದಾರೆ. ಕೊಹ್ಲಿ ಅವರ ಈ 10,000 ರನ್ಗಳನ್ನು ವಿಭಜಿಸಿದರೆ IPLನಿಂದಲೇ ಹೆಚ್ಚು ರನ್ ಬಂದಿದೆ. RCB ಪರ ಕೊಹ್ಲಿ 230 ಪಂದ್ಯಗಳನ್ನಾಡಿದ್ದು 7,933 ರನ್ ಗಳಿಸಿದ್ದಾರೆ. ಚಾಂಪಿಯನ್ಸ್ ಲೀಗ್ನಲ್ಲಿ T20ಯಲ್ಲಿ RCB ಪರ 10 ಪಂದ್ಯಗಳನ್ನಾಡಿದ್ದು 311 ರನ್ ಗಳಿಸಿದ್ದಾರೆ. ಈ ಅದ್ಭುತ ಇನ್ನಿಂಗ್ಸ್ ಮೂಲಕ ಕೊಹ್ಲಿ ಇನ್ನೂ ಹಲವು ದಾಖಲೆಗಳನ್ನು ಮುರಿಯೋಕೆ ರೆಡಿಯಾಗಿದ್ದಾರೆ. IPLನಲ್ಲಿ 804 ಹೊಡೆದ ವಿರಾಟ್. GT ವಿರುದ್ಧದ ಪಂದ್ಯದಲ್ಲಿ ಇನ್ನೊಂದು ದಾಖಲೆ ಅಂದರೆ ಅದು 4ಗಳ ದಾಖಲೆ. ವಿರಾಟ್ ಕೊಹ್ಲಿ IPLನಲ್ಲಿ 800ನೇ 4 ಅನ್ನು ಹೊಡೆದಿದ್ದು ವಿಶ್ವದ ಮೊದಲ ಆಟಗಾರ ಎನಿಸ್ಕೊಂಡಿದ್ದಾರೆ. GT ವಿರುದ್ಧದ ಪಂದ್ಯಕ್ಕೂ ಮುನ್ನ ವಿರಾಟ್ ಕೊಹ್ಲಿ IPL ಇತಿಹಾಸದಲ್ಲೇ 799 ಬೌಂಡರಿಗಳನ್ನು ಬಾರಿಸಿದ ಹೆಗ್ಗಳಿಕೆಯನ್ನು ತಮ್ಮದಾಗಿಸಿಕೊಂಡಿದ್ರು. ಈ ಪಂದ್ಯದಲ್ಲಿ ವಿರಾಟ್ ಸೊಗಸಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿ ವಿರಾಟ್ 2 ಬೌಂಡರಿ ಬಾರಿಸುತ್ತಲೇ ದೊಡ್ಡ ದಾಖಲೆಯನ್ನು ಬರೆದಿದ್ದಾರೆ. IPLನಲ್ಲಿ 800 ಬೌಂಡರಿ ಬಾರಿಸಿದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ವಿರಾಟ್ ಕೊಹ್ಲಿ ಪಾತ್ರರಾಗಿದ್ದಾರೆ. 300 ಸಿಕ್ಸರ್ಗಳನ್ನು ಸಿಡಿಸಿದ ಕಿಂಗ್. ಇನ್ನು ಕೊಹ್ಲಿ IPLನಲ್ಲಿ 300 ಸಿಕ್ಸರ್ಗಳನ್ನು ಸಿಡಿಸಿದ 3ನೇ ಆಟಗಾರ ಎನಿಸಿಕೊಂಡಿದ್ದಾರೆ. ಕೊಹ್ಲಿಗೆ 300 ಸಿಕ್ಸ್ ಪೂರ್ಣಗೊಳಿಸಲು 1 ಸಿಕ್ಸ್ ಅವಶ್ಯಕತೆ ಇತ್ತು. ಗುಜರಾತ್ ವಿರುದ್ಧ ಇವರು 4 ಸಿಕ್ಸರ್ ಬಾರಿಸಿ ದಾಖಲೆಯನ್ನು ನಿರ್ಮಿಸಿದರು. ಈ ಮೂಲಕ ಕೊಹ್ಲಿ, ಕ್ರಿಸ್ ಗೇಲ್ ಮತ್ತು ರೋಹಿತ್ ಶರ್ಮಾ ಒಳಗೊಂಡ ವಿಶೇಷ ಕ್ಲಬ್ ಅನ್ನು ಇವರು ಸೇರಿದ್ದಾರೆ. ಕೊಹ್ಲಿ ನೆಕ್ಸ್ಟ್ ಟಾರ್ಗೆಟ್ ಏನು? IPLನಲ್ಲಿ ಕೊಹ್ಲಿ ಈಗ 274 ಪಂದ್ಯಗಳಿಂದ 8,989 ರನ್ಗಳನ್ನು ಗಳಿಸಿದ್ದಾರೆ. ಇನ್ನು 11 ರನ್ ಗಳಿಸಿದರೆ ಇವರು IPLನಲ್ಲಿ 9,000 ರನ್ ಗಳಿಸಿದ ಮೊದಲ ಆಟಗಾರರಾಗ್ತಾರೆ. IPL ಇತಿಹಾಸದಲ್ಲೇ 7,500 ರನ್ಗಳನ್ನು ಗಳಿಸಿದ ಇನ್ನೊಬ್ಬ ಆಟಗಾರ ಯಾರೂ ಇಲ್ಲ. ಒಂದೇ ತಂಡದ ಪರ IPLನಲ್ಲಿ 9,000 ರನ್ ಗಳಿಸಿದ ಮೊದಲ ಆಟಗಾರರಾಗ್ತಾರೆ ವಿರಾಟ್ ಕೊಹ್ಲಿ. ಅಷ್ಟೇ ಅಲ್ಲ, 26 IPL ಪಂದ್ಯಗಳನ್ನು ಆಡಿದರೆ 300ಕ್ಕೂ ಹೆಚ್ಚು IPL ಪಂದ್ಯ ಆಡಿದ ಆಟಗಾರ ಆಗ್ತಾರೆ. ಹಾಗೆ ODIನಲ್ಲಿ ಈಗಾಗಲೇ 14,797 ರನ್ ಗಳಿಸಿದ್ದು ಇನ್ನು 203 ರನ್ ಗಳಿಸಿದರೆ ODIನಲ್ಲಿ 15,000 ರನ್ ಗಳಿಸಿದ ಆಟಗಾರ ಆಗ್ತಾರೆ. ಹಾಗೆ ಮತ್ತಷ್ಟು 6-4ಗಳನ್ನು ಸಿಡಿಸೋಕೆ ವಿರಾಟ್ ಕೊಹ್ಲಿ ಕಾಯ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅವರ ಸಾಧನೆ ಬಗ್ಗೆ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಮಸ್ಕಾರ.